ಇವತ್ತು ಮತ್ತೊಂದು ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಿದ ನೋಡ್ರಿ. ಅದೇನಪ್ಪ ಅಂದರೆ ಜಿಲ್ಲಾ ನ್ಯಾಯಾಲಯದಲ್ಲಿ ಖಾಲಿ ಇರುವಂತಹ ಪ್ಯೂನ್ ಹುದ್ದೆಗಳನ್ನ ತುಂಬಿಕೊಳ್ಳೋಕೆ ಒಂದು ಅಧಿಸೂಚನೆಯನ್ನು ಹೊರಡಿಸಿದಾನೆ ಪ್ಯೂನ್ ಮತ್ತು ಆದೇಶ ಜಾರಿಕಾರರು. ಮತ್ತು ಇನ್ನೂ ಕೆಲವೊಂದಿಷ್ಟು ಹುದ್ದೆಗಳನ್ನ ತುಂಬಿಕೊಳ್ಳೋಕೆ ಒಂದು ಅಧಿಸೂಚನೆಯನ್ನು ಹೊರಡಿಸಿದಾನೆ. ಅದು ಎಲ್ಲಿಪ್ಪ ಅಂದ್ರೆ ರಾಮನಗರದಾಗ ಖಾಲಿ ಇರುವಂಥ ಹುದ್ದೆಗಳನ್ನ ನೇಮಕಾತಿ ಮಾಡಿಕೊಳ್ಳೋಕೆ ಒಂದು ಅಧಿಸೂಚನೆಯನ್ನು ಹೊರಡಿಸಿದಾನೆ. ಮತ್ತು ಈಗಾಗಲೇ ಇದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಿರುವಂಥದ್ದು. ಮತ್ತು ಇದು ಲಾಸ್ಟ್ ಯಾವಾಗಪ್ಪ ಅಂತೇಳಿ ಅಂದರೆ ಇಲ್ಲಿ ನೋಡ್ಬೋದು 31 ಆಗಸ್ಟ್ 2026 ಮಟ್ಟ ಇದಕ್ಕೆ ಕಾಲಾವಕಾಶ ಐತಿ. ಮತ್ತು ಕೋರ್ಟ್ ಒಳಗೆ ಜಾಬ್ ಮಾಡೋಕ್ಕೆ ಯಾರ್ಯಾರು ಇಂಟ್ರೆಸ್ಟ್ ಅದಿರಲ್ಲ ಅವ್ರಿಗೊಂದು ಇದು ಬೆಸ್ಟ್ ಆಪರ್ಚುನಿಟಿ ಐತಿ. ಯಾಕಂದ್ರೆ 1 by 1 ಕೋರ್ಟ್ ಒಳಗೆ ನೋಟಿಫಿಕೇಷನ್ ಮಾಡಕತ್ತಾನ. ಅದಕ್ಕಾಗಿ ಯಾರ್ಯಾರು ಕೋರ್ಟ್ ಒಳಗೆ ಜಾಬ್ ಮಾಡೋಕ್ಕೆ ಇಂಟ್ರೆಸ್ಟ್ ಅದಿರಲ್ಲ ಅವ್ರು ಹೋಗಿ ಅಪ್ಲಿಕೇಶನ್ ಹಾಕ್ರಿ. ಮೊದಲೇದಾಗಿ ಖಾಲಿ ಇರುವಂಥ ಹುದ್ದೆಗಳನ್ನ ನೀವು ನೋಡೋದಾತಂದ್ರೆ ಇಲ್ಲಿ ನೋಡಿರಿ ಬೆರಳಚ್ಚುಗಾರರು ಅಂತ ಹೇಳ್ಬಿಟ್ಟು ಟೋಟಲ್ 10 ಪೋಸ್ಟ್ಗಳದಾವ. ಇದ್ರ ಪೇಮೆಂಟ್ ಸ್ಯಾಲ್ರಿ ಬಂದುಬಿಟ್ಟು 34,100 ರೂಪಾಯಿದಿಂದ 67,600 ರೂಪಾಯಿವರೆಗೂ ಇದ್ರದ್ದು ಪೇಮೆಂಟ್ ಇರ್ತೈತಿ. ಮತ್ತು ಹುದ್ದೆಗಳ ವರ್ಗೀಕರಣವನ್ನು ನೀವು ನೋಡೋದು ಸಾಮಾನ್ಯ ಅಭ್ಯರ್ಥಿ ಒಳಗೆ ಮಹಿಳಾ ಅಭ್ಯರ್ಥಿಗೆ 2 ಪೋಸ್ಟ್ ಅದಾವ, ಗ್ರಾಮೀಣ ಅಭ್ಯರ್ಥಿಗೆ 2 ಪೋಸ್ಟ್ ಅದಾವ, ಅಂಗವಿಕಲ ಅಭ್ಯರ್ಥಿಗೆ 1 ಪೋಸ್ಟ್ ಐತಿ. ಟೋಟಲ್ 5 ಪೋಸ್ಟ್ ಅದಾವ ಸಾಮಾನ್ಯ ಅಭ್ಯರ್ಥಿ ಒಳಗೆ. ಮತ್ತು ಪರಿಶಿಷ್ಟ ಜಾತಿ ಒಳಗೆ ಮಹಿಳಾ ಅಭ್ಯರ್ಥಿಗೆ 1 ಪೋಸ್ಟ್ ಐತಿ. ಪರಿಶಿಷ್ಟ ಪಂಗಡ ಒಳಗೆ ಇತರೆ ಅಭ್ಯರ್ಥಿಗೆ 1 ಪೋಸ್ಟ್ ಐತಿ. ಪ್ರವರ್ಗ 1 ಒಳಗೆ ಇತರೆ ಅಭ್ಯರ್ಥಿಗೆ 1 ಪೋಸ್ಟ್ ಐತಿ. ಪ್ರವರ್ಗ 2A ಒಳಗೆ ಇತರೆ ಅಭ್ಯರ್ಥಿಗೆ 1 ಪೋಸ್ಟ್ ಐತಿ. ಪ್ರವರ್ಗ 2B ಒಳಗೆ ಇತರೆ ಅಭ್ಯರ್ಥಿಗೆ 1 ಪೋಸ್ಟ್ ಐತಿ. ಟೋಟಲ್ 10 ಪೋಸ್ಟ್ ಇರುವಂಥದ್ದು ಬೆರಳಚ್ಚುಗಾರ. ಮತ್ತು ನೆಕ್ಸ್ಟ್ ಬರುವಂಥದ್ದು ಬೆರಳಚ್ಚು ನಕಲುಗಾರರ ಅಂತ ಹೇಳಿಬಿಟ್ಟು ಇಲ್ಲಿ ನೋಡೋದು ಟೋಟಲ್ 1 ಪೋಸ್ಟ್ ಐತಿ. ಇದು ಪೇಮೆಂಟ್ ಸೇಮ್ ಐತಿ ಇಲ್ಲಿ ನೀವು ನೋಡ್ಬೋದು. ಮತ್ತು ಇದು ಯಾರಪ್ಪ ಅಂದ್ರೆ ಸಾಮಾನ್ಯ ಅಭ್ಯರ್ಥಿಗೆ ಖಾಲಿ ಇರುವಂಥದ್ದು ಹುದ್ದೆ ಇಲ್ಲಿ ನೀವು ನೋಡ್ಬೋದು. ಸಾಮಾನ್ಯ ಅಭ್ಯರ್ಥಿಗೆ ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು. ಮತ್ತು ನೆಕ್ಸ್ಟ್ ಒಂದು ಬರುವಂಥದ್ದು ಆದೇಶ ಜಾರಿಕಾರರು ಅಂತ ಹೇಳಿಬಿಟ್ಟು ಟೋಟಲ್ 10 ಪೋಸ್ಟ್ಗಳದಾವ. ಮತ್ತು ಇದ್ರದ್ದು ಪೇಮೆಂಟ್ ಸ್ಯಾಲ್ರಿ ಬಂದುಬಿಟ್ಟು 31,775 ರೂಪಾಯಿಂದ 61,300 ರೂಪಾಯಿವರೆಗೂ ಇದ್ರದ್ದು ಪೇಮೆಂಟ್ ಇರ್ತೈತಿ. ಮತ್ತು ಯಾವ್ಯಾವ ಹುದ್ದೆಗಳು ಎಲ್ಲೆಲ್ಲಿ ಖಾಲಿ ಅದಾವ ಅಂಥೇಳಿ ನೀವು ನೋಡೋದಂದ್ರೆ ಇಲ್ಲಿ ನೋಡ್ಬೋದು. ಸಾಮಾನ್ಯ ಅಭ್ಯರ್ಥಿಗಳಿಗೆ ಸಾಮಾನ್ಯ ಅಭ್ಯರ್ಥಿ ಒಳಗೆ ಮಹಿಳಾ ಅಭ್ಯರ್ಥಿಗಳಿಗೆ 2 ಪೋಸ್ಟು, ಗ್ರಾಮೀಣ ಅಭ್ಯರ್ಥಿಗೆ 1, ಮತ್ತು ಅಂಗವಿಕಲ ಅಭ್ಯರ್ಥಿಗೆ 1, ಮತ್ತು ಇತರೆ 1, ಟೋಟಲ್ 5 ಪೋಸ್ಟ್ ಅದಾವ. ಮತ್ತು ಪರಿಶಿಷ್ಟ ಜಾತಿ ಒಳಗೆ ಮಹಿಳಾ ಅಭ್ಯರ್ಥಿಗೆ 1 ಐತಿ, ಇತರೆ ಅಭ್ಯರ್ಥಿಗೆ 1 ಐತಿ. ಮತ್ತು ಪ್ರವರ್ಗ 2A ಒಳಗೆ ಮಹಿಳಾ ಅಭ್ಯರ್ಥಿಗೆ 1, ಇತರೆ ಅಭ್ಯರ್ಥಿಗೆ 1, ಮತ್ತು ಪ್ರವರ್ಗ 2B ಒಳಗೆ ಇತರೆ ಅಭ್ಯರ್ಥಿಗೆ 1. ಟೋಟಲ್ 10 ಪೋಸ್ಟ್ಗಳು ಇರುವಂಥದ್ದು. ಮತ್ತಿನ್ನು ಲಾಸ್ಟ್ ಒಂದು ಬರುವಂಥದ್ದು ಸೇವಕರು ಅಂಥೇಳಿ ಅಂದರೆ ಪ್ಯೂನ್ ಅಂಥೇಳಿ. ಟೋಟಲ್ ಹುದ್ದೆಗಳ 30 ಹುದ್ದೆಗಳು ಅದಾವ, ಪ್ಲಸ್ 4 ಬ್ಯಾಕ್ಲಾಗ್ ಅದಾವ. ಇದ್ರದ್ದು ಸ್ಯಾಲ್ರಿ ಬಂದುಬಿಟ್ಟು 27,000 ರೂಪಾಯಿದಿಂದ 46,675 ರೂಪಾಯಿ ಮಟನು ಇದ್ರದ ಸ್ಯಾಲ್ರಿ ಐತಿ. ಇಲ್ಲಿ ನೀವು ನೋಡ್ಬೋದು. ಇಲ್ಲಿ ಹುದ್ದೆಗಳ ವರ್ಗೀಕರಣವನ್ನು ನೀವು ನೋಡೋದಾತಂದ್ರೆ ಸಾಮಾನ್ಯ ಅಭ್ಯರ್ಥಿ ಒಳಗೆ ಮಹಿಳಾ ಅಭ್ಯರ್ಥಿಗೆ 6 ಪೋಸ್ಟ್ ಅದಾವ, ಗ್ರಾಮೀಣ ಅಭ್ಯರ್ಥಿಗೆ 4, ಮಾಜಿ ಸೈನಿಕರಿಗೆ 1, ಕನ್ನಡ ಮಾಧ್ಯಮ ಅಭ್ಯರ್ಥಿಗೆ 1, ಅಂಗವಿಕಲ 1, ಇತರೆ ಅಭ್ಯರ್ಥಿಗೆ 2 ಅದಾವ. ಟೋಟಲ್ 15 ಪೋಸ್ಟ್ಗಳು ಸಾಮಾನ್ಯ ಅಭ್ಯರ್ಥಿಗಳಿಗೆ ಜನರಲ್ ಕ್ಯಾಟಗರಿಯವರಿಗೆ ಅದಾವ. ಮತ್ತು ಪರಿಶಿಷ್ಟ ಜಾತಿ ಪ್ರವರ್ಗ A ಒಳಗೆ ಮಹಿಳಾ ಅಭ್ಯರ್ಥಿಗೆ 1, ಇತರೆ ಅಭ್ಯರ್ಥಿಗೆ 1 ಐತಿ. ಪರಿಶಿಷ್ಟ ಜಾತಿ ಪ್ರವರ್ಗ B ಒಳಗೆ ಇದು ಸೇಮ್ ಮಹಿಳಾ ಅಭ್ಯರ್ಥಿಗೆ 1, ಇತರೆ ಅಭ್ಯರ್ಥಿ 1. ಪರಿಶಿಷ್ಟ ಜಾತಿ ಪ್ರವರ್ಗ C ಒಳಗೆ ಇತರೆ ಅಭ್ಯರ್ಥಿಗೆ 1 ಪೋಸ್ಟ್ ಐತಿ. ಮತ್ತು ಪರಿಶಿಷ್ಟ ಪಂಗಡ ಅಭ್ಯರ್ಥಿಗೆ ಅಲ್ಲಿ ಇತರೆ ಅಭ್ಯರ್ಥಿಗೆ 1 ಪೋಸ್ಟ್ ಖಾಲಿ ಐತಿ. ಮತ್ತು ಪ್ರವರ್ಗ 1 ಒಳಗೆ 1 ಪೋಸ್ಟ್ ಖಾಲಿ ಐತಿ, ಅದು ಇತರೆ ಅಭ್ಯರ್ಥಿ ಒಳಗೆ 1 ಪೋಸ್ಟ್ ಖಾಲಿ ಐತಿ. ಮತ್ತು ಪ್ರವರ್ಗ 2A ಒಳಗೆ ಮಹಿಳಾ ಅಭ್ಯರ್ಥಿಗೆ 1, ಗ್ರಾಮೀಣ ಅಭ್ಯರ್ಥಿಗೆ 1, ಅಂಗವಿಕಲ ಅಭ್ಯರ್ಥಿಗೆ 1, ಮತ್ತು ಇತರೆ ಅಭ್ಯರ್ಥಿಗೆ 1. ಟೋಟಲ್ 4 ಪೋಸ್ಟ್ಗಳದಾವ. ಮತ್ತು ಪ್ರವರ್ಗ 2B ಒಳಗೆ ಇತರೆ ಅಭ್ಯರ್ಥಿಗೆ 1 ಪೋಸ್ಟ್ ಐತಿ. ಪ್ರವರ್ಗ 3A ಒಳಗೆ ಇತರೆ ಅಭ್ಯರ್ಥಿಗೆ 1 ಪೋಸ್ಟ್ ಐತಿ. ಪ್ರವರ್ಗ 3B ಒಳಗೆ ಮಹಿಳಾ ಅಭ್ಯರ್ಥಿಗೆ 1, ಇತರೆ ಅಭ್ಯರ್ಥಿಗೆ 1. ಟೋಟಲ್ 30 ಪೋಸ್ಟ್ಗಳ ಒಂದು ನೇಮಕಾತಿ ಹೊರಡಿಸಿದಾನ. ಇದಕ್ಕೆ ಕೇವಲ ಬೇಕಾಗಿರುವಂತಹದ್ದು 10ನಂತೆ ನೀವೇನಾದರೂ ಪಾಸ್ ಆಗಿರಿ, ಅದರೊಳಗೆ ರ್ಯಾಂಕ್ ಬಂದಿರಂದ್ರೆ 90+ ನಿಮ್ಮದು ಏನಾರು ಮಾರ್ಕ್ಸ್ ಬಂದಿತ್ತಂದ್ರೆ ಇದ್ರದ್ದು ನೀವು ಸೆಲೆಕ್ಷನ್ ಆಗೋದು 100% ಚಾನ್ಸ್ ಇರ್ತೈತಿ. ಪ್ರವರ್ಗವಾರು ಚಾನ್ಸ್ ಇರ್ತೈತಿ. ಮತ್ತು ಇಲ್ಲಿ ಶೈಕ್ಷಣಿಕ ವಿದ್ಯಾರ್ಥಿನ ನೀವು ನೋಡೋದಾತಂದರೆ ಇಲ್ಲಿ ನೀವು ನೋಡ್ಬೋದು. ಬೆರಳಚ್ಚುಗಾರಕ ದ್ವಿತೀಯ PUC ಪಾಸ್ ಆಗಿರಬೇಕು. ಮತ್ತು ಕರ್ನಾಟಕ ಸೆಕೆಂಡರಿ ಪ್ರೌಢ ಶಿಕ್ಷಣ
ಮಂಡಳಿ ವತಿಯಿಂದ ನಡೆಸುವ ಕನ್ನಡ ಮತ್ತು ಆಂಗ್ಲ ಬೆರಳಚ್ಚು ಪ್ರೌಢ ದರ್ಜೆ ಪರೀಕ್ಷೆಯಲ್ಲಿ ಪಾಸ್ ಆಗಿರಬೇಕು ಮತ್ತು ಕಂಪ್ಯೂಟರ್ ಜ್ಞಾನನೂ ಹೊಂದಿರಬೇಕು. ನೀವು ಹಂಗೆ ಇವೆಲ್ಲ ಅಂದ್ರೆ ಅದು ಬೆರಳಚ್ಚು ಪ್ರೌಢ ದರ್ಜೆ ಎಕ್ಸಾಮ್ ಪಾಸ್ ಆಗಿರಿ ಅಂದ್ರೆ ನಿಮ್ಗೆ ಇದನ್ನ ಅಪ್ಲಿಕೇಶನ್ ಹಾಕಕ್ಕೆ ನಡೀತೈತಿ. ಮತ್ತು ಇದು ಬೆರಳಚ್ಚು ನಕಲುಗಾರನೂ ಸೇಮ್ ಐತಿ. ಆದ್ರೆ ಕನ್ನಡ ಮತ್ತು ಆಂಗ್ಲ ಬೆರಳಚ್ಚು ಕಿರಿಯ ದರ್ಜೆಯ ಪರೀಕ್ಷೆಯನ್ನು ನೀವು ಪಾಸ್ ಆಗಿರಬೇಕು. ಅಂಥವ್ರು ಮಾತ್ರ ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ನಡೀತೈತಿ. ಮತ್ತು ಆದೇಶ ಜಾರಿಕಾರಿ ಒಳಗೆ ನಿಮಗೆ SSLC ಪಾಸ್ ಆಗಿರಬೇಕು ಮತ್ತು ಡ್ರೈವಿಂಗ್ ಲೈಸೆನ್ಸ್ ಹೊಂದಿರಬೇಕು ನೀವು. ಅಂಥವ್ರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾರೆ, ಇಲ್ಲಿ ನೀವು ನೋಡ್ಬೋದು. ಮತ್ತು ಕನ್ನಡವನ್ನು ಓದಲು ಮತ್ತು ಬರೆಯಲು ಬರಬೇಕು ಆದೇಶ ಜಾರಿಕಾರಿ ಒಳಗೆ. ಮತ್ತು ಇದರೊಳಗೂ ಸೇವಕರೊಳಗೂ ಪ್ಯೂನ್ ಕೆಲಸದೊಳಗೂ ಸೇಮ್ ಐತಿ, ಇಲ್ಲಿ ನೀವು ನೋಡ್ಬೋದು. SSLC ಪಾಸ್ ಆಗಿರಬೇಕು ಮತ್ತು ಕನ್ನಡ ಭಾಷೆಯನ್ನು ಓದಲು ಮತ್ತು ಬರೆಯಲು ಬರಬೇಕು. ಮತ್ತು ಇದಕ್ಕೆ ಯಾವುದೇ ರೀತಿಯಾದಂಥ ಎಕ್ಸಾಮ್ ಇರೋಂಗಿಲ್ಲ. ಇವೆರಡು ಪೋಸ್ಟ್ಗಳಿಗೆ, ಆದೇಶ ಜಾರಿಕಾರ ಮತ್ತು ಸೇವಕರು ಪೋಸ್ಟ್ಗಳಿಗೆ ಯಾವುದೇ ರೀತಿಯಾದಂಥ ಎಕ್ಸಾಮ್ ಇರೋಂಗಿಲ್ಲ. ಡೈರೆಕ್ಟ್ ನಿಮ್ಮ ಮೆರಿಟ್ ಮ್ಯಾಗ ನಿಮ್ಮನ್ನು ತುಂಬ್ಕೊಳ್ತಾನೆ. ಇಲ್ಲಿ ನೀವು ನೋಡ್ಬೋದು ಕನಿಷ್ಠ ವಯೋಮಿತಿ 18ರಿಂದ 45 ವರ್ಷ ಮಟ್ಟ ಕನಿಷ್ಠ ವಯೋಮಿತಿ ಐತಿ. ಈ ಬೆರಳಚ್ಚುಗಾರ ಮತ್ತು ಬೆರಳಚ್ಚು ನಕಲುಗಾರಕ್ಕೆ ಎಕ್ಸಾಮ್ ಇರ್ತೈತಿ. ಮತ್ತು ಆದೇಶ ಜಾರಿಕಾರಿಗೆ ನಿಮ್ಗೆ ಡೈರೆಕ್ಟ್ ಮೆರಿಟ್ ಮ್ಯಾಗ ತೊಗೋತಾನೆ. ಮೆರಿಟ್ ಮ್ಯಾಗ 1:25 ಒಂದು ಹುದ್ದೆಕ್ಕೆ 25 ಮಂದಿ ತೊಗೋತಾನೆ. ಅದರೊಳಗೆ ಸಂದರ್ಶನ ತೊಗೋತಾನೆ. ಸಂದರ್ಶನದೊಳಗೆ ನೀವು ಗಳಿಸಿರುವಂತಹ ಮಾರ್ಕ್ಸ್ ಮೇಲೆ ನಿಮ್ಮನ್ನ ಹುದ್ದೆಗಳನ್ನ ತುಂಬ್ಕೋತಾನೆ. ಮತ್ತು ಜವಾನರ ಹುದ್ದೆಗಳೊಳಗೆ 1:10 ತೊಗೋತಾನೆ. ಒಂದು ಹುದ್ದೆಗೆ 10 ಅಭ್ಯರ್ಥಿಗಳನ್ನ ಸೆಲೆಕ್ಟ್ ಮಾಡ್ಕೋತಾನೆ. ಮತ್ತು ಅದರೊಳಗೂ 10 ಮಾರ್ಕ್ಸಿಂದ ಸಂದರ್ಶನ ಇರ್ತೈತಿ. ಆ ಸಂದರ್ಶನ ಒಳಗೆ ನೀವು ಪಾಸ್ ಆದ್ರೆ ಅಂದ್ರೆ ನಿಮ್ಮದು ಸೆಲೆಕ್ಷನ್ ಆಗ್ತೈತಿ. ಮತ್ತು ಇದಕ್ಕೆ ಯಾರ್ಯಾರು ನಿಮ್ಮ ಇಂಟ್ರೆಸ್ಟ್ ಇದ್ದಿರಲ್ಲ ಅವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕ್ರಿ. 31ರೊಳಗೆ ಅಪ್ಲಿಕೇಶನ್ ಹಾಕ್ರಿ. ಮತ್ತು ನಿಮ್ಮ ಫ್ರೆಂಡ್ ಸರ್ಕಲ್ ಒಳಗೆ ಯಾರಾದರೂ ಇದ್ದರೂ ಅವ್ರಿಗೂ ಈ ವಿಡಿಯೋನ ಸಜೆಷನ್ ಮಾಡಿರಿ. ಯಾಕಂದರೆ ಈ ಸಲ ಕೋರ್ಟ್ ಒಳಗೆ ಭಾಳ ನೋಟಿಫಿಕೇಷನ್ ಮಾಡಕತ್ತಾನ. 10th ಒಳಗಂತೂ ಇದ್ರೊಳಗಂತೂ ಎಕ್ಸಾಮ್ ಇರೋಂಗಿಲ್ಲ. ನೀವು 10th ಬೇಸ್ ಮ್ಯಾಗ ಹಾಕಾಕತ್ತೀರಂದ್ರೆ ಇದ್ರೊಳಗೆ ಯಾವುದೇ ರೀತಿಯಾದಂಥ ಎಕ್ಸಾಮ್ ಇರೋಂಗಿಲ್ಲ. ಜಸ್ಟ್ ನೀವು ಸಂದರ್ಶನ ಪಾಸ್ ಆದ್ರಿ ಅಂದ್ರೆ ಮುಗೀತು, ನಿಮ್ಮದು ಸೆಲೆಕ್ಷನ್ ಪ್ರೊಸೆಸ್ ಮುಗಿದು ಹೋಗ್ತೈತಿ. ಮತ್ತು ಇನ್ನಷ್ಟು ಹೆಚ್ಚಿನ ಉದ್ಯೋಗ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಒಳಗೆ ಯಾರಾದ್ರೂ ಈ ವಿಡಿಯೋನ ಸಜೆಷನ್ ಮಾಡಿರಿ.